ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಡಿಕೆ ಶಿವಕುಮಾರ್ ಕೆಳಗೆ ನೂಕಬಲ್ಲರು, ಸಿಎಂ ಸೀಟಿಂದ ನೂಕಿ ಪಟ್ಟಕ್ಕೇರಬಲ್ಲರು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಜನಾರ್ದನ್ ರೆಡ್ಡಿ ಬಾಂಬ್ ಸಿಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರುವಂತವರು ಆಗ್ಬಹುದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗ ಸೀಟಲ್ಲಿ ಕೊಡ್ತಾರೆ. ರೌಡಿಸಂ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಇದೇ ಸಂದರ್ಭದಲ್ಲಿ ಬ್ಯಾನರ್ ತೆಗೆಯುವ ನೆಪದಲ್ಲಿ ನನ್ನ ಹತ್ಯೆಗೆ ಪ್ರಯತ್ನ ಮಾಡಿದ್ರು ಅಂತ ಕಾಂಗ್ರೆಸ್ನ ವಿರುದ್ಧ ಜನಾರ್ದನ್ ರೆಡ್ಡಿ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಮೊದಲಿನಿಂದಲೂ ನನ್ನ ವಿರುದ್ಧ ಕಾಂಗ್ರೆಸ್ ಹುನ್ನಾರವನ್ನ ನಡೆಸಿಕೊಂಡೇ ಬಂದಿದೆ. ಒಂದಲ್ಲ ಒಂದು ಕಾರಣಕ್ಕೆ ನನ್ನ ಜೊತೆ ಕಿರಿಕ್ ಮಾಡ್ಕೊಂಡು ಬಂದಿದೆ. ಈಗ ನನ್ನ ಮರ್ಡರ್ಗೆ ಯತ್ನ ನಡೆದಿದೆ ಅಂತ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಅವ್ರು ಮಾತಾಡಿದ ಮಾತುಗಳೇನು? ಅಮೆರಿಕದಿಂದ ಸೆಕ್ಯೂರಿಟಿ ತಗೊಂಡು ಬರಲಿ, ಚೈನಾದಿಂದ ಸೆಕ್ಯೂರಿಟಿ ತಗೊಂಡು ಬಂದ್ರೆ ಕಾನೂನು ಪ್ರಕಾರ ಒಬ್ಬ ಉಪಮುಖ್ಯಮಂತ್ರಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು, ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು ಈ ಮಾತನ್ನ ಅವರು ಮಾತಾಡ್ತಾರೆ ಅಂತಂದ್ರೆ ಅರ್ಥ ಏನಿದೆ? ಜೊತೆಗೆ ಮತ್ತೆ ಬಳ್ಳಾರಿಗೆ ಬಂದು ಜನಾರ್ದನ್ ರೆಡ್ಡಿಗೆ ಆಕ್ಷನ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಬಿದ್ದಿದೆನಾ, ಇಲ್ಲಿ ಬಿದ್ದಿದೆನಾ, ಎಲ್ಲಿ ಬಿದ್ದಿದೆ ಅಂದ್ರೆ ಅದ್ರ ಅರ್ಥ ಏನು? ಇಲ್ಲಿ ಬಿದ್ರೆ ಮನುಷ್ಯ ಪ್ರಾಣ ಕಳ್ಕೊಳ್ಳೋದಿಲ್ಲಮ್ಮ. ಅಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಆಗೋ ಒಬ್ಬ ವ್ಯಕ್ತಿನೇ ಈ ರೀತಿ ಒಬ್ಬ ಕ್ರಿಮಿನಲ್ ಶಾಸಕನ ಬೆನ್ನಿಂದಿಗೆ ನಿಂತು ಮಾತಾಡಿದ್ರೆ ಪೊಲೀಸರಿನ ಇನ್ವೆಸ್ಟಿಗೇಷನ್ ಹೇಗೆ ಮಾಡ್ತಾರೆ? ಹಾಗಾಗಿ ಪ್ರಾಣ ತಕ್ಕೊಳ್ಳುವಂತ ಒಂದು ವಿಷಯದಲ್ಲಿ ನಾರಾ ಭರತರೆಡ್ಡಿ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು. ಇವತ್ತು ಡಿಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಬಯಸಿದ್ರ. ಇಲ್ಲಿ ತಗಲಿದೆ ಅನ್ನುವಂಥದ್ದು ಈ ರಾಜ್ಯವನ್ನ ಆಳುವಂತ ಒಬ್ಬ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ. ಸೊ ಇಡೀ ಕಾಂಗ್ರೆಸ್ ಪಕ್ಷದ ಹುನ್ನಾರ ನನ್ನ ಮೇಲೆ ಮೊದಲ ಬಿಜೆಪಿ ಸರ್ಕಾರ ಬಂದಾಗ್ಲಿಂದ ಕೂಡ ಅವರು ಒಂದಲ್ಲ ಒಂದು ಕಾರಣಗಳಿಗೆ ನನಗೆ ಈ ರೀತಿ ಹಿಂಸೆಯನ್ನು ಕೊಟ್ಟು ಕೊನೆಗೆ ಇವನಿಗೆ ಏನ್ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಇನ್ನ ಪ್ರಾಣನೇ ತೆಗಿಬೇಕನ್ನುವಂತ ಒಂದು ಉದ್ದೇಶದಲ್ಲೇ ಬ್ಯಾನರ್ ಅನ್ನೋದು. ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಡಿಕೆ ಶಿವಕುಮಾರ್ ಕೆಳಗೆ ನೂಕಬಲ್ಲರು, ಸಿಎಂ ಸೀಟಿಂದ ನೂಕಿ ಪಟ್ಟಕ್ಕೇರಬಲ್ಲರು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಜನಾರ್ದನ್ ರೆಡ್ಡಿ ಬಾಂಬ್ ಸಿಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರುವಂತವರು ಆಗ್ಬಹುದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗ ಸೀಟಲ್ಲಿ ಕೊಡ್ತಾರೆ. ರೌಡಿಸಂ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಇದೇ ಸಂದರ್ಭದಲ್ಲಿ ಬ್ಯಾನರ್ ತೆಗೆಯುವ ನೆಪದಲ್ಲಿ ನನ್ನ ಹತ್ಯೆಗೆ ಪ್ರಯತ್ನ ಮಾಡಿದ್ರು ಅಂತ ಕಾಂಗ್ರೆಸ್ನ ವಿರುದ್ಧ ಜನಾರ್ದನ್ ರೆಡ್ಡಿ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಮೊದಲಿನಿಂದಲೂ ನನ್ನ ವಿರುದ್ಧ ಕಾಂಗ್ರೆಸ್ ಹುನ್ನಾರವನ್ನ ನಡೆಸಿಕೊಂಡೇ ಬಂದಿದೆ. ಒಂದಲ್ಲ ಒಂದು ಕಾರಣಕ್ಕೆ ನನ್ನ ಜೊತೆ ಕಿರಿಕ್ ಮಾಡ್ಕೊಂಡು ಬಂದಿದೆ. ಈಗ ನನ್ನ ಮರ್ಡರ್ಗೆ ಯತ್ನ ನಡೆದಿದೆ ಅಂತ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಅವ್ರು ಮಾತಾಡಿದ ಮಾತುಗಳೇನು? ಅಮೆರಿಕದಿಂದ ಸೆಕ್ಯೂರಿಟಿ ತಗೊಂಡು ಬರಲಿ, ಚೈನಾದಿಂದ ಸೆಕ್ಯೂರಿಟಿ ತಗೊಂಡು ಬಂದ್ರೆ ಕಾನೂನು ಪ್ರಕಾರ ಒಬ್ಬ ಉಪಮುಖ್ಯಮಂತ್ರಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು, ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು ಈ ಮಾತನ್ನ ಅವರು ಮಾತಾಡ್ತಾರೆ ಅಂತಂದ್ರೆ ಅರ್ಥ ಏನಿದೆ? ಜೊತೆಗೆ ಮತ್ತೆ ಬಳ್ಳಾರಿಗೆ ಬಂದು ಜನಾರ್ದನ್ ರೆಡ್ಡಿಗೆ ಆಕ್ಷನ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಬಿದ್ದಿದೆನಾ, ಇಲ್ಲಿ ಬಿದ್ದಿದೆನಾ, ಎಲ್ಲಿ ಬಿದ್ದಿದೆ ಅಂದ್ರೆ ಅದ್ರ ಅರ್ಥ ಏನು? ಇಲ್ಲಿ ಬಿದ್ರೆ ಮನುಷ್ಯ ಪ್ರಾಣ ಕಳ್ಕೊಳ್ಳೋದಿಲ್ಲಮ್ಮ. ಅಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಆಗೋ ಒಬ್ಬ ವ್ಯಕ್ತಿನೇ ಈ ರೀತಿ ಒಬ್ಬ ಕ್ರಿಮಿನಲ್ ಶಾಸಕನ ಬೆನ್ನಿಂದಿಗೆ ನಿಂತು ಮಾತಾಡಿದ್ರೆ ಪೊಲೀಸರಿನ ಇನ್ವೆಸ್ಟಿಗೇಷನ್ ಹೇಗೆ ಮಾಡ್ತಾರೆ? ಹಾಗಾಗಿ ಪ್ರಾಣ ತಕ್ಕೊಳ್ಳುವಂತ ಒಂದು ವಿಷಯದಲ್ಲಿ ನಾರಾ ಭರತರೆಡ್ಡಿ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು. ಇವತ್ತು ಡಿಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಬಯಸಿದ್ರ. ಇಲ್ಲಿ ತಗಲಿದೆ ಅನ್ನುವಂಥದ್ದು ಈ ರಾಜ್ಯವನ್ನ ಆಳುವಂತ ಒಬ್ಬ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ. ಸೊ ಇಡೀ ಕಾಂಗ್ರೆಸ್ ಪಕ್ಷದ ಹುನ್ನಾರ ನನ್ನ ಮೇಲೆ ಮೊದಲ ಬಿಜೆಪಿ ಸರ್ಕಾರ ಬಂದಾಗ್ಲಿಂದ ಕೂಡ ಅವರು ಒಂದಲ್ಲ ಒಂದು ಕಾರಣಗಳಿಗೆ ನನಗೆ ಈ ರೀತಿ ಹಿಂಸೆಯನ್ನು ಕೊಟ್ಟು ಕೊನೆಗೆ ಇವನಿಗೆ ಏನ್ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಇನ್ನ ಪ್ರಾಣನೇ ತೆಗಿಬೇಕನ್ನುವಂತ ಒಂದು ಉದ್ದೇಶದಲ್ಲೇ ಬ್ಯಾನರ್ ಅನ್ನೋದು. ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಡಿಕೆ ಶಿವಕುಮಾರ್ ಕೆಳಗೆ ನೂಕಬಲ್ಲರು, ಸಿಎಂ ಸೀಟಿಂದ ನೂಕಿ ಪಟ್ಟಕ್ಕೇರಬಲ್ಲರು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ
ಜನಾರ್ದನ್ ರೆಡ್ಡಿ ಬಾಂಬ್ ಸಿಡಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರುವಂತವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗ ಸೀಟಲ್ಲಿ ಕೊಡ್ತಾರೆ. ರೌಡಿಸಂ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಇದೇ ಸಂದರ್ಭದಲ್ಲಿ ಬ್ಯಾನರ್ ತೆಗೆಯೋ ನೆಪದಲ್ಲಿ ನನ್ನ ಹತ್ಯೆಗೆ ಪ್ರಯತ್ನ ಮಾಡಿದ್ರು ಅಂತ ಕಾಂಗ್ರೆಸ್ನ ವಿರುದ್ಧ ಜನಾರ್ದನ್ ರೆಡ್ಡಿ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಮೊದಲಿನಿಂದಲೂ ನನ್ನ ವಿರುದ್ಧ ಕಾಂಗ್ರೆಸ್ ಹುನ್ನಾರವನ್ನ ನಡೆಸಿಕೊಂಡೇ ಬಂದಿದೆ. ಒಂದಲ್ಲ ಒಂದು ಕಾರಣಕ್ಕೆ ನನ್ನ ಜೊತೆ ಕಿರಿಕ್ ಮಾಡ್ಕೊಂಡು ಬಂದಿದೆ. ಈಗ ನನ್ನ ಮರ್ಡರ್ಗೆ ಯತ್ನ ನಡೆದಿದೆ ಅಂತ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಅವ್ರು ಮಾತಾಡಿದ ಮಾತುಗಳೇನು? ಅಮೆರಿಕದಿಂದ ಸೆಕ್ಯೂರಿಟಿ ತಗೊಂಡ್ ಬರ್ಲಿ, ಚೈನಾದಿಂದ ಸೆಕ್ಯೂರಿಟಿ ತಗೊಂಡ್ ಬಂದ್ರೆ ಕಾನೂನು ಪ್ರಕಾರ ಒಬ್ಬ ಉಪಮುಖ್ಯಮಂತ್ರಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು, ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು ಈ ಮಾತನ್ನ ಅವರು ಮಾತಾಡ್ತಾರೆ ಅಂತಂದ್ರೆ ಅರ್ಥ ಏನಿದೆ? ಜೊತೆಗೆ ಮತ್ತೆ ಬಳ್ಳಾರಿಗೆ ಬಂದು ಜನಾರ್ದನಿಗೆ ಆಕ್ಷನ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಬಿದ್ದಿದ್ದೇನಾ, ಇಲ್ಲಿ ಬಿದ್ದಿದ್ದೇನಾ, ಎಲ್ಲಿ ಬಿದ್ದಿದೆ ಅಂದ್ರೆ ಅದ್ರ ಅರ್ಥ ಏನು? ಇಲ್ಲಿ ಬಿದ್ರೆ ಮನುಷ್ಯ ಪ್ರಾಣ ಕಳ್ಕೊಳ್ಳೋದಿಲ್ಲಮ್ಮ. ಅಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಆಗೋ ಒಬ್ಬ ವ್ಯಕ್ತಿನೇ ಈ ರೀತಿ ಒಬ್ಬ ಕ್ರಿಮಿನಲ್ ಶಾಸಕನ ಬೆನ್ನಿಂದಿಗೆ ನಿಂತು ಮಾತಾಡಿದ್ರೆ ಪೊಲೀಸರಿನ ಇನ್ವೆಸ್ಟಿಗೇಷನ್ ಹೇಗೆ ಮಾಡ್ತಾರೆ? ಹಾಗಾಗಿ ಪ್ರಾಣ ತಕ್ಕೊಳ್ಳುವಂತ ಒಂದು ವಿಷಯದಲ್ಲಿ ನಾರಾ ರೆಡ್ಡಿ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದನ್ನೇ ಬಯಸಿದ್ರ. ಇಲ್ಲಿ ತಗಲಿದೆ ಅನ್ನುವಂಥದ್ದು ಈ ರಾಜ್ಯವನ್ನ ಆಳುವಂತ ಒಬ್ಬ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ. ಸೊ ಇಡೀ ಕಾಂಗ್ರೆಸ್ ಪಕ್ಷದ ಹುನ್ನಾರ ನನ್ನ ಮೇಲೆ ಮೊದಲ ಬಿಜೆಪಿ ಸರ್ಕಾರ ಬಂದಾಗ್ಲಿಂದ ಕೂಡ ಅವರು ಒಂದಲ್ಲ ಒಂದು ಕಾರಣಗಳಿಗೆ ನನಗೆ ಈ ರೀತಿ ಹಿಂಸೆಯನ್ನು ಕೊಟ್ಟು ಕೊನೆಗೆ ಇವನಿಗೆ ಏನ್ ಮಾಡಿದ್ರು ಕೂಡ ಆಗ್ತಾ ಇಲ್ಲ, ಇನ್ನ ಪ್ರಾಣನೇ ತೆಗಿಬೇಕನ್ನುವಂತ ಒಂದು ಉದ್ದೇಶದಲ್ಲೇ ಬ್ಯಾನರ್ ಅನ್ನೋದು. ಇದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಬಗ್ಗೆ, ಸಿದ್ದರಾಮಯ್ಯ ಬಗ್ಗೆ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಡಿ.ಕೆ. ಶಿವಕುಮಾರ್ ಕೆಳಗೆ ನೂಕಬಲ್ಲರು, ಸಿಎಂ ಸೀಟಿಂದ ನೂಕಿ ಪಟ್ಟಕ್ಕೇರಬಲ್ಲರು ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಜನಾರ್ದನ್ ರೆಡ್ಡಿ ಬಾಂಬ್ ಸಿಡಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರುವಂತವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗ ಸೀಟಲ್ಲಿ ಕೊಡ್ತಾರೆ. ರೌಡಿಸಂ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಇದೇ ಸಂದರ್ಭದಲ್ಲಿ ಬ್ಯಾನರ್ ತೆಗೆಯೋ ನೆಪದಲ್ಲಿ ನನ್ನ ಹತ್ಯೆಗೆ ಪ್ರಯತ್ನ ಮಾಡಿದ್ರು ಅಂತ ಕಾಂಗ್ರೆಸ್ನ ವಿರುದ್ಧ ಜನಾರ್ದನ್ ರೆಡ್ಡಿ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಮೊದಲಿನಿಂದಲೂ ನನ್ನ ವಿರುದ್ಧ ಕಾಂಗ್ರೆಸ್ ಹುನ್ನಾರವನ್ನ ನಡೆಸಿಕೊಂಡೇ ಬಂದಿದೆ. ಒಂದಲ್ಲ ಒಂದು ಕಾರಣಕ್ಕೆ ನನ್ನ ಜೊತೆ ಕಿರಿಕ್ ಮಾಡ್ಕೊಂಡು ಬಂದಿದೆ. ಈಗ ನನ್ನ ಮರ್ಡರ್ಗೆ ಯತ್ನ ನಡೆದಿದೆ ಅಂತ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಅವ್ರು ಮಾತಾಡಿದ ಮಾತುಗಳೇನು? ಅಮೆರಿಕದಿಂದ ಸೆಕ್ಯೂರಿಟಿ ತಗೊಂಡ್ ಬರ್ಲಿ, ಚೈನಾದಿಂದ ಸೆಕ್ಯೂರಿಟಿ ತಗೊಂಡ್ ಬಂದ್ರೆ ಕಾನೂನು ಪ್ರಕಾರ ಒಬ್ಬ ಉಪಮುಖ್ಯಮಂತ್ರಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು, ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು ಈ ಮಾತನ್ನ ಅವರು ಮಾತಾಡ್ತಾರೆ ಅಂತಂದ್ರೆ ಅರ್ಥ ಏನಿದೆ? ಜೊತೆಗೆ ಮತ್ತೆ ಬಳ್ಳಾರಿಗೆ ಬಂದು ಜನಾರ್ದನಿಗೆ ಆಕ್ಷನ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಬಿದ್ದಿದ್ದೇನಾ, ಇಲ್ಲಿ ಬಿದ್ದಿದ್ದೇನಾ, ಎಲ್ಲಿ ಬಿದ್ದಿದೆ ಅಂದ್ರೆ ಅದ್ರ ಅರ್ಥ ಏನು? ಇಲ್ಲಿ ಬಿದ್ರೆ ಮನುಷ್ಯ ಪ್ರಾಣ ಕಳ್ಕೊಳ್ಳೋದಿಲ್ಲಮ್ಮ. ಅಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಆಗೋ ಒಬ್ಬ ವ್ಯಕ್ತಿನೇ ಈ ರೀತಿ ಒಬ್ಬ ಕ್ರಿಮಿನಲ್ ಶಾಸಕನ ಬೆನ್ನಿಂದಿಗೆ ನಿಂತು ಮಾತಾಡಿದ್ರೆ ಪೊಲೀಸರಿನ ಇನ್ವೆಸ್ಟಿಗೇಷನ್ ಹೇಗೆ ಮಾಡ್ತಾರೆ? ಹಾಗಾಗಿ ಪ್ರಾಣ ತಕ್ಕೊಳ್ಳುವಂತ ಒಂದು ವಿಷಯದಲ್ಲಿ ನಾರಾ ರೆಡ್ಡಿ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದನ್ನೇ ಬಯಸಿದ್ರ. ಇಲ್ಲಿ ತಗಲಿದೆ ಅನ್ನುವಂಥದ್ದು ಈ ರಾಜ್ಯವನ್ನ ಆಳುವಂತ ಒಬ್ಬ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ. ಸೊ ಇಡೀ ಕಾಂಗ್ರೆಸ್ ಪಕ್ಷದ ಹುನ್ನಾರ ನನ್ನ ಮೇಲೆ ಮೊದಲ ಬಿಜೆಪಿ ಸರ್ಕಾರ ಬಂದಾಗ್ಲಿಂದ ಕೂಡ ಅವರು ಒಂದಲ್ಲ ಒಂದು ಕಾರಣಗಳಿಗೆ ನನಗೆ ಈ ರೀತಿ ಹಿಂಸೆಯನ್ನು ಕೊಟ್ಟು ಕೊನೆಗೆ ಇವನಿಗೆ ಏನ್ ಮಾಡಿದ್ರು ಕೂಡ ಆಗ್ತಾ ಇಲ್ಲ, ಇನ್ನ ಪ್ರಾಣನೇ ತೆಗಿಬೇಕನ್ನುವಂತ ಒಂದು ಉದ್ದೇಶದಲ್ಲೇ ಬ್ಯಾನರ್ ಅನ್ನೋದು.